ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ RRBಯಲ್ಲಿ ಖಾಲಿ ಇರುವ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಮತ್ತು ವೇರಿಯಸ್ ಕ್ಯಾಟಗರಿ ಟೆಕ್ನಿಷಿಯನ್ ಗ್ರೇಡ್ 2 ಗ್ರೇಡ್ 3 ಹುದ್ದೆಗಳು ಖಾಲಿ ಇದ್ದು ನೋಡಿರಿ. ನೋಟಿಫಿಕೇಶನ್ ಕರೆದಿದ್ದು ನೋಡಿರಿ. ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ 28/6/2025 ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆದಿದ್ದು. ಕೊನೆ ದಿನಕ್ಕೆ ಬಂದುಬಿಟ್ಟು 28/7/2025 ಅಪ್ಲಿಕೇಶನನ್ನು ಕರೆಯಲಾಗಿದೆ. 28/7/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಪೇಮೆಂಟ್ ಮಾಡುವ ಲಾಸ್ಟ್ ಡೇಟ 30/7/2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ಅದನ್ನು ಸರಿ ಮಾಡಿಕೊಳ್ಳಲು 1/8/2025 10/8/2025 ನಿಮಗೆ ಅವಕಾಶವನ್ನು ನೀಡುತ್ತಾರೆ. ಇನ್ನು RRBಯಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿ ಇವೆ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಮತ್ತು ಏಜ್ ಲಿಮಿಟ ಮತ್ತು ಎಷ್ಟು ವೇಕೆನ್ಸಿ ಖಾಲಿ ಇರುತ್ತೆ ನೋಡೋಕ್ಕಿಂತ ಮುಂಚೆ ಇನ್ವೈರನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತಿ. ಮೊದಲೇದು ಹುದ್ದೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ನ ಇವು 183 ವೇಕೆನ್ಸಿ ಖಾಲಿ ಇದ್ದು. ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದರೆ ಇದು ನೋಡಿರಿ, 18ರಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ಸ್ಯಾಲ್ರಿ ಬಂದುಬಿಟ್ಟು 29,200ವರೆಗೂ ಸ್ಯಾಲ್ರಿ ಸಿಗತ್ತಾ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 19,900 ಸ್ಯಾಲ್ರಿ ಸಿಗತ್ತಾ. ಇನ್ನು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದರೆ ಈ ಹುದ್ದೆಗೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ ಹುದ್ದೆಗಳು ಟೋಟಲಾಗಿ 6,055 ಹುದ್ದೆಗಳು ಖಾಲಿವೆ. ಇನ್ನು ಗ್ರ್ಯಾಂಡ್ ಟೋಟಲ್ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಎರಡೂ ಹುದ್ದೆಗಳು ಸೇರಿ RRBಯಲ್ಲಿ ಟೋಟಲಾಗಿ 6,238 ಹುದ್ದೆಗಳು ಖಾಲಿವೆ. ನೋಡಿರಿ, ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ನೀವು SC/ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಐತಿ. ಇನ್ನು OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇರ್ತದೆ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಆಗ್ತೈತೆ ನೋಡೋಣ. ನೋಡಿರಿ, ಮೊದಲೇದಾಗಿ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು 400 ರೂಪಾಯಿ ರಿಫಂಡ್ ಆಗುತ್ತೆ. ರಿಫಂಡ್ ಯಾವ ರೀತಿ ಆಗುತ್ತೆ ಅಂದರೆ ನೀವು CBT ಎಕ್ಸಾಮ್ಗೆ ಜಾಯ್ನ್ ಆದರೆ ಮಾತ್ರ ನಿಮಗೆ 400 ರೂಪಾಯಿ ರಿಫಂಡ್ ಆಗುತ್ತೆ. 100 ರೂಪಾಯಿ ಬ್ಯಾಂಕಿಂಗ್ ಚಾರ್ಜಸ್ ಅಂತೇಳಿ ಡಿಡಕ್ಟ್ ಆಗುತ್ತೆ. ಇನ್ನು SC/ST ಅಭ್ಯರ್ಥಿಗಳಾಗಿದ್ದರೆ 250 ರೂಪಾಯಿ ಅಪ್ಲಿಕೇಶನ್ನ ಫೀ ಆಗಿರ್ತದೆ. 250 ರೂಪಾಯಿನೂ ರಿಫಂಡ್ ಆಗುತ್ತೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಎರಡನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, 3 ಮೆಡಿಕಲ್ ಟೆಸ್ಟ್ ಇರುತ್ತೆ. 3 ರೀತಿ ಅಭ್ಯರ್ಥಿಗಳನ್ನು ಹಂತವಾಗಿ ಪರೀಕ್ಷೆಯನ್ನು ಮಾಡ್ಕೋತಾ ಬರ್ತಾರೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ ಯಾವ ರೀತಿ ಪ್ಯಾಟರ್ನ್ ಐತಿ ಮತ್ತು ಟೈಮಿಂಗ್ ಯಾವ ರೀತಿ ಐತಿ ನೋಡಿರಿ. ಇದು 90 ನಿಮಿಷಗಳ ಪೇಪರ್ ಆಗಿರ್ತದೆ, 100 ಮಾರ್ಕ್ಸಿಗೆ ಇರ್ತೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ 1/3 ನೆಗೆಟಿವ್ ಮಾರ್ಕಿಂಗನ್ನು ಇದರಲ್ಲಿ ಅಳವಡಿಕೆ ಮಾಡಲಾಗಿದೆ. ಶಿಫ್ಟ್ ವೈಸ್ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ ಯಾವ ರೀತಿ ಪ್ಯಾಟರ್ನ್ ಐತೆ ಅಂದರೆ ಇದು ಟೆಕ್ನಿಷಿಯನ್ ಜನರಲ್ 1 ಸಿಗ್ನಲ್ ಹುದ್ದೆಗೆ ಯಾವ ರೀತಿ ಐತೆ ನೋಡಿರಿ. ಎಕ್ಸಾಮ್ ಜನರಲ್ ಅವೇರ್ನೆಸ್ 10 ಕ್ವಶನ್ಸ್ ಇರ್ತವೆ, 10 ಮಾರ್ಕ್ಸ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 15 ಕ್ವಶನ್ಸ್ ಇರ್ತವೆ, 15 ಮಾರ್ಕ್ಸ್ ಇರುತ್ತೆ. ಇನ್ನು ಬೇಸಿಕ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತೇಳಿ ಇದು 20 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸ. ಅಂದರೆ 1 ಕ್ವಶನ್ಸ್ಗೆ 1 ಮಾರ್ಕಿಂದ ಕ್ವಶನ್ಸ್ ಆನ್ಸರ್ ಇರ್ತವೆ. ಇನ್ನು ಮ್ಯಾಥಮೆಟಿಕ್ಸ 20 ಕ್ವಶನ್ಸ 20 ಮಾರ್ಕ್ಸ. ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ 35 ಕ್ವಶನ್ಸ 35 ಮಾರ್ಕ್ಸ. ಟೋಟಲ್ ಆಗಿ 100 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡ CBT ಎಕ್ಸಾಮ್ ಆಗಿರ್ತದೆ. ಅದೇ ಆವಾಗಲೇ ನೋಡಿದಂತೆ ಇದರಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ ಇದರಲ್ಲಿ ನಿಗದಿಪಡಿಸಲಾಗಿದೆ. ಇನ್ನು ಹುದ್ದೆಗಳಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯ ಎಕ್ಸಾಮನ್ನು ನಡೆಸ್ಯಾರ ಅವರು. ಆವಾಗಲೇ ನೋಡಿದ್ದು ನಾವು ಟೆಕ್ನಿಷಿಯನ್ನ ಜನರಲ್ 1 ಸಿಗ್ನಲ್ ಆದರೆ ಇದು ಟೆಕ್ನಿಷಿಯನ್ ಜನರಲ್ 3. ಇದು ಯಾವ ರೀತಿ ಪೇಪರ್ ಇರುತ್ತೆ ಅಂದ್ರೆ ನೋಡಿರಿ, ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ 25 ಕ್ವಶನ್ಸ 25 ಮಾರ್ಕ್ಸ್ ಇರ್ತವೆ. ಇನ್ನು ಜನರಲ್ ಸೈನ್ಸ 40 ಕ್ವಶನ್ಸ 40 ಮಾರ್ಕ್ಸ್ ಇರ್ತಾ. ಇನ್ನು ಜನರಲ್ ಅವೇರ್ನೆಸ್ ಅಂತೇಳಿ 10 ಕ್ವಶನ್ಸ್ ಇರ್ತವೆ, 10 ಮಾರ್ಕ್ಸ. ಟೋಟಲಾಗಿ 100 ಕ್ವಶನ್ಸು 100 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಇದಾಗಿರ್ತದೆ. ಈ ಎರಡರಲ್ಲಿ ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಡೆಸ್ತಾರೆ. ಇನ್ನು ನೀವು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂದ್ರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು.
ಅಫಿಷಿಯಲ್ RRB ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಹಾಕೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಹಾಕೋವಾಗ ಲೈವ್ ಫೋಟೋ ಕ್ಯಾಪ್ಚರಿಂಗ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ನೋಡಿರಿ, ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕಾಗಿದ್ದ ಡಾಕ್ಯುಮೆಂಟ್ಸ್ಗಳ ಸ್ಕ್ಯಾನ JPG ಅಥವಾ JPEG ಫಾರ್ಮೆಟ್ನಲ್ಲಿ ಸಿಗ್ನೇಚರ್ ಇರಬೇಕು. ಮತ್ತು SC/ST ಅಭ್ಯರ್ಥಿಗಳಾಗಿದ್ದರೆ ನೀವು ಪ್ರೀ ಟ್ರೈನ್ ಟ್ರಾವೆಲ್ ಪಾಸನ್ನು ತೆಗೆಸಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.